ನಟಿ ಶ್ರುತಿ ನಟಿ ಶ್ರುತಿ ಹಿರಿಯ ಕಲಾವಿದೆ. ನಟಿ ಶ್ರುತಿ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ದಂತದ ಗೊಂಬೆ ರೀತಿಯಲ್ಲಿ ಇದ್ರು. ಆಗ ತಾನೇ ಇಂಡಸ್ಟ್ರಿಗೆ ಬಂದಂಥ ಹುಡುಗಿಯನ್ನ ನೋಡಿ ಎಲ್ಲರೂ ನಿಬ್ಬೆರಗಾಗಿದ್ರು. ಯಾಕಂದ್ರೆ ಆಕೆಯ ಮೈ ಮಾಟ ಸೌಂದರ್ಯ ಎಲ್ಲವೂ ಕೂಡ ಅಷ್ಟು ಅದ್ಭುತವಾಗಿತ್ತು. ನೋಡ್ತಾ ನೋಡ್ತಾ ಕಣ್ಣೆದುರೆ ನಟಿ ಶ್ರುತಿ ಬೆಳೆದು ಬಿಟ್ರು. ಅನೇಕ ಸಿನಿಮಾಗಳನ್ನ ಮಾಡಿದ್ರು. ಒಂದೊಂದು ಪಾತ್ರಕ್ಕೂ ಜೀವ ತುಂಬುವುದರಲ್ಲಿ ನಟಿ ಶ್ರುತಿ ಅವರು ಹೆಸರುವಾಸಿ. ನಟಿ ಶ್ರುತಿಯವರು ಅಭಿನಯಿಸಿದ್ದಾರೆ ಅಥವಾ ಅವರ ಯಾವುದೇ ಸಿನಿಮಾ ಅಂತ ಅಂದ್ರು ಮನೆ ಮಂದಿಯೆಲ್ಲ ಕೂತು ಕಣ್ಣೀರು ಹಾಕ್ತಿದ್ರು. ಗಂಡು ಹೆಣ್ಣು ಅನ್ನುವ ಭೇದವಿಲ್ಲದೆ ಮನೆಯಲ್ಲಿರೋರೆಲ್ಲರೂ ಬಿಕ್ಕಿ ಬಿಕ್ಕಿ ಅಳುವಂತಹ ಪಾತ್ರಗಳನ್ನ ಮಾಡ್ತಾ ಇದ್ರು. ಅಳುಬುರುಕಿ ಶ್ರುತಿ ಅಂತ ಕರೆದಿದ್ದು ಕೂಡ ಇದೆ. ನೋಡುವುದಕ್ಕೆ ಮುದ್ದಾಗಿದ್ದಂಥ ಶ್ರುತಿಯವರು ಕನ್ನಡದಲ್ಲಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ರು. ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ, ಶಿವರಾಜ್ ಕುಮಾರ್ ಅವರ ಜೊತೆಗೆ, ಹೀಗೆ ಅನೇಕ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೂ ಕೂಡ ಸ್ಕ್ರೀನ್ ಶೇರ್ ಮಾಡಿದಂಥ ಹೆಗ್ಗಳಿಕೆ ನಟಿ ಶ್ರುತಿ ಅವರದ್ದು. ಇವತ್ತ್ಯಾಕೆ ನಾವು ಶ್ರುತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಬಹು ವರ್ಷಗಳ ನಂತರ ಶ್ರುತಿ ಅವರ ಮೊದಲ ಗಂಡ ಎಸ್ ಮಹೇಂದರ್ ಬಗ್ಗೆ ಒಂದಷ್ಟು ವಿಚಾರಗಳು ವೈರಲ್ ಆಗಿದೆ. ಮಹೇಂದರ್ ಅವರು ಶ್ರುತಿಯ ನಂತರ ಯಾರನ್ನು ಮದುವೆ ಆಗಿದ್ದಾರೆ, ಶ್ರುತಿ ಜೊತೆಗೆ ಡಿವೋರ್ಸ್ ಪಡೆದುಕೊಂಡ ನಂತರ ಅವರ ಜೀವನ ಹೇಗಿದೆ, ಇವತ್ತು ಮಹೇಂದ್ರ ಅವರಿಗೆ ದೊಡ್ಡ ಗಂಡು ಮಗ ಇದ್ದಾನೆ, ಅವನು ಏನು ಮಾಡ್ತಿದ್ದಾನೆ, ಶ್ರುತಿ ಮಾತ್ರ ಇನ್ನೂ ಡಿವೋರ್ಸ್ ತೆಗೆದುಕೊಳ್ಳದೆ ಹಾಗೆ ಇರೋದು ಯಾಕೆ, ಎರಡನೇ ಮದುವೆ ಅಂತ ಹೋದಾಗ ನಟಿ ಶ್ರುತಿ ಬಾಳಲ್ಲಿ ಆದಂಥ ದೊಡ್ಡ ಮೋಸ ಅಥವಾ ಎಡವಟ್ಟು ಏನು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಸ್, ನಟಿ ಶ್ರುತಿ ಅನೇಕ ಆಫರ್ಗಳನ್ನು ಪಡೆದ ನಂತರ ವಿಧವಾದ ಕ್ಯಾರೆಕ್ಟರ್ಗಳನ್ನು ಮಾಡ್ತಾರೆ. ನಿರಂತರವಾಗಿ ಸಾಲು ಸಾಲು ಪ್ರಾಜೆಕ್ಟ್ಗಳು ಅವರ ಕೈ ಸೇರ್ತಾ ಬರುತ್ತೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ಸಿನಿಮಾವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿಯೇ ನಟಿ ಶ್ರುತಿ ಅವರು ಮದುವೆ ಆಗ್ತಾರೆ. ಅದು ಕೂಡ ಆಗಿನ ಕಾಲದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಸಕ್ಸಸ್ನಲ್ಲಿ ಇದ್ದಂಥ ನಿರ್ದೇಶಕನನ್ನಿಗೆ ಪ್ರೀತಿಸಿ ಮದುವೆ ಆಗ್ತಾರೆ. ಅದೇ ಎಸ್ ಮಹೇಂದರ್. ಹೌದು, ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಅಂದರೆ ಎಸ್ ಮಹೇಂದರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಕೂಡ ನಟಿಸಿದ್ದಾರೆ. ಶ್ರುತಿ ಮತ್ತು ಮಹೇಂದರ್ ನಡುವೆ ಒಂದೊಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದಾದಮೇಲೆ ಅದು ಪ್ರೀತಿಗೆ ತಿರುಗುತ್ತೆ. ಇಬ್ಬರು ಮನೆಯಲ್ಲಿ ಒಬ್ಬರನ್ನೊಬ್ಬರು ಒಪ್ಪುವಂತೆ ಕೇಳಿಕೊಂಡ ನಂತರ ಎರಡೂ ಮನೆಯಲ್ಲಿ ಒಪ್ಪಿದ ನಂತರ ಬಹಳ ಅದ್ಧೂರಿಯಾಗಿ ಮದುವೆ ಆಗ್ತಾರೆ. ಆಗಿನ ಕಾಲದಲ್ಲೇ ಸಿನಿಮಾ ಇಂಡಸ್ಟ್ರಿಯ ಅನೇಕ ನಟ ನಟಿಯರು ಗಣ್ಯಾತಿ ಗಣ್ಯರು ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ರು. ಆದರೆ ಅದಾದಮೇಲೆ ಅದು ಏನಾಯಿತೋ ಗೊತ್ತಿಲ್ಲ, ಡಿವೋರ್ಸ್ ಆಗುತ್ತೆ. ಹೌದು, ಎಸ್ ಮಹೇಂದರ್ ಅವರು ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಬಂಡಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳಿಗೆ ನಿರ್ದೇಶನ ಮಾಡಿ ಉತ್ತಮ ನಿರ್ದೇಶಕ ಅನ್ನುವಂಥ ಹೆಸರನ್ನು ಪಡೆದಿದ್ದಾರೆ. 2001ರಲ್ಲಿ ಗಟ್ಟಿಮೇಳ ಸಿನಿಮಾದಲ್ಲಿ ಶ್ರುತಿ ಮತ್ತು ಮಹೇಂದರ್ ಒಟ್ಟಿಗೆ ನಟಿಸ್ತಾರೆ. ಅದಾದ ನಂತರ ತಾಯಿ ಇಲ್ಲದ ತವರು, ಕರ್ಪೂರದ ಗೊಂಬೆ, ಸ್ನೇಹಲೋಕ, ಅಸುರ, ವಾಲಿ, ನಿನಗಾಗಿ, ಗೌಡ್ರು, ತಂದೆಗೆ ತಕ್ಕ ಮಗ, ಹೀಗೆ ಅನೇಕ ರೀತಿಯಾದಂಥ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಸ್ಟಾರ್ ನಟರ ಜೊತೆಗೇನೆ ಸಿನಿಮಾವನ್ನು ಮಾಡಿದ್ದು ಮಹೇಂದರ್. ಎಸ್ ಮಹೇಂದರ್ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ನಿರ್ದೇಶಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಕಥೆಯೂ ಕೂಡ ಅಷ್ಟೇ ಅದ್ಭುತವಾಗಿರ್ತಿತ್ತು. ಆ ಸಂದರ್ಭದಲ್ಲಿಯೇ ಶ್ರುತಿ ಅವರನ್ನು ಮಹೇಂದರ್ ಅವರು ಮದುವೆ ಆಗ್ತಾರೆ. 2009ರಲ್ಲಿ ಶ್ರುತಿ ಮತ್ತು ಮಹೇಂದ್ರ ಅವರ ನಡುವೆ ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ. ಅದು ಕೂಡ ಅವರಿಗೆ ಮುದ್ದಾದ ಹೆಣ್ಣು ಮಗಳು ಹುಟ್ಟಿದ ನಂತರ. ಗೌರಿ ಅನ್ನುವಂಥ ಮುದ್ದಾದ ಹೆಣ್ಣು ಮಗಳು ಹುಟ್ಟಿದ ನಂತರ ಇಬ್ಬರು ವೈಯಕ್ತಿಕವಾಗಿ ತೀರಾ ಡಿಸ್ಟರ್ಬ್ ಆಗ್ತಾರೆ. ಒಬ್ಬರ ನಡುವೆ ಒಬ್ಬರಿಗೆ ಹೊಂದಾಣಿಕೆ, ಗೌರವ ಯಾವುದೂ ಇಲ್ಲದೆ ಇದ್ದಾಗ ಈ ರಿಲೇಷನ್ಶಿಪ್ ಇಲ್ಲಿಗೆ ಮುಗಿಸೋಣ ಅಂತ ಬ್ರೇಕ್ ಹಾಕಿಬಿಡ್ತಾರೆ. ಅದಾದಮೇಲೆ ಶ್ರುತಿಯವರು ಬಹು ವರ್ಷಗಳ ಕಾಲ ಯಾರ ಜೊತೆಗೂ ಕೂಡ ಮದುವೆ ಆಗಲ್ಲ. ಆದರೆ ಪತ್ರಕರ್ತ ಚಂದ್ರಚೂಡ್ ಜೊತೆಗೆ ಶ್ರುತಿಯವರು ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಆ ಕಾರಣಕ್ಕಾಗಿ ಎರಡನೇ ಮದುವೆ ಆಗಬೇಕು ಅಂತ ನಿರ್ಧರಿಸ್ತಾರೆ. ಮನೆಯಲ್ಲಿ ಹೇಳಿಯೋ ಹೇಳದೆಯೋ ಒಟ್ಟು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ಚಂದ್ರಚೂಡ್ ಜೊತೆಗೆ ಶ್ರುತಿಯವರು ತೆರಳ್ತಾರೆ. ಇನ್ನು ಚಂದ್ರಚೂಡ್ ಜೊತೆಗೆ ಮದುವೆಯಾಗಿ ತಾಳಿ ಕಟ್ಟಿಕೊಂಡ ಸೆಕೆಂಡ್ ನಿಮಿಷದಲ್ಲಿಯೇ ಚಂದ್ರಚೂಡ್ ಅವರ ಮೊದಲ ಹೆಂಡತಿ ಕೇಸನ್ನು ಕೊಡ್ತಾರೆ. ಚಂದ್ರಚೂಡ್ ಅವರಿಗೆ ಇನ್ನು ಮೊದಲ ಹೆಂಡತಿ ಜೊತೆಗೆ ಡಿವೋರ್ಸೇ ಆಗಿಲ್ಲ, ಅವ್ರಿಗೂ ಕೂಡ ಮಗು ಇದೆ, ಅದು ಹೇಗೆ ಶ್ರುತಿನ ಮದುವೆ ಆದರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೇನೆ ಶ್ರುತಿ ಆ ತಾಳಿಯನ್ನು ಬಿಚ್ಚಿಟ್ಟು ಹೊರಟು ಬಿಡ್ತಾರೆ. ಅಲ್ಲಿಗೆ ಎರಡನೇ ಮದುವೆಯೂ ಕೂಡ ಮದುವೆ ಆದ ದಿನವೇ ಕೆಲವೇ ಕ್ಷಣಗಳಲ್ಲಿಯೇ ಮುರಿದು ಬೀಳುತ್ತೆ. ಅದಾದಮೇಲೆ ಶ್ರುತಿ ಯಾರ ಸಹವಾಸವೂ ಬೇಡ ಅಂತ ಸುಮ್ಮನಾಗ್ತಾರೆ. ಇತ್ತೀಚೆಗೆ ನಟಿ ಶ್ರುತಿ ಅವರ ಪುತ್ರಿ ಗೌರಿ ಅವರು ತನಗೆ ತಂದೆಯ ಪ್ರೀತಿ ಬೇಕು, ಮಿಸ್ ಯು ಅಪ್ಪ
ಅನ್ನುವಂಥ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ರು. ಅದಾದಮೇಲೆ ಮಹೇಂದರ್ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ. ಈ ಹಿಂದೆ ಒಮ್ಮೆ ಮಾತ್ರ ನಾನು ಇನ್ನೂ ಬದುಕಿದ್ದೀನಿ, ಎಸ್ ಮಹೇಂದರ್ ಹೋಗೇ ಬಿಟ್ಟ ಅಂತ ಅಂದ್ಕೊಂಡ್ರಾ? ಇಲ್ಲ, ನಾನು ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ, ಮತ್ತೆ ಸಿನಿಮಾಗಳನ್ನು ಮಾಡ್ತೀನಿ ಅಂತ ಹೇಳಿದರು. ಆದರೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ. ಹೌದು, ಶ್ರುತಿಯಿಂದ ದೂರಾದ ನಂತರ ಎಸ್ ಮಹೇಂದರ್ ಅವರು ಯಶೋಧ ಅವರನ್ನು ಮದುವೆ ಆಗ್ತಾರೆ. ಹೌದು, 2012ರಲ್ಲಿ ಮೈಸೂರು ಮೂಲದ ಅರ್ಥಶಾಸ್ತ್ರ ವಿದ್ಯಾರ್ಥಿನಿ ಯಶೋಧ ಅವರನ್ನು ಎಸ್ ಮಹೇಂದರ್ ಅವರು ಮದುವೆ ಆಗ್ತಾರೆ. ಯಶೋಧ ಅವರಿಗೆ ಮಹೇಂದರ್ ಅವರಿಗೆ ಮೊದಲೇ ಮದುವೆ ಆಗಿತ್ತು, ಒಂದು ಹೆಣ್ಣು ಮಗು ಇದೆ ಅಂತ ಕೂಡ ಗೊತ್ತಿತ್ತು. ಆದರೂ ಕೂಡ ಮನೆಯಲ್ಲಿ ಹೇಳಿದ್ರಿಂದ ಮದುವೆ ಆಗ್ತಾರೆ. ಅವರಿಗೆ ಮುದ್ದಾದ ಒಂದು ಗಂಡು ಮಗು ಕೂಡ ಇದೆ. ಮಹೇಂದರ್ ಅವರು ತಮ್ಮ 2ನೇ ಹೆಂಡತಿ ಯಶೋಧ ಮತ್ತು ಅವರ ಮಗನ ಜೊತೆಗೆ ತುಂಬ ಹಾಯಾಗಿದ್ದಾರೆ. ಆದರೆ ಇಲ್ಲಿ ಅನ್ಯಾಯ ಆಗಿರೋದು ಶ್ರುತಿ ಮಗಳು ಗೌರಿಗೆ ಮಾತ್ರ. ತಂದೆಯ ಪ್ರೀತಿ ಬೇಕು ಅಂತ ಬಯಸಿದ್ರು ತಂದೆ ಮಾತಾಡ್ತಾ ಇಲ್ಲ. ಈತ ತಾಯಿನೂ ಯಾವುದೇ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ. ಅಪ್ಪ ಹೆಣ್ಣು ಮಕ್ಕಳಿಗೆ ಎಷ್ಟು ಮುಖ್ಯ ಅನ್ನೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಗೊತ್ತಿರತ್ತೆ. ಮದುವೆ ಸಮಯದಲ್ಲಾದರೂ ಅಪ್ಪ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಗೌರಿ ಇಟ್ಕೊಂಡು ಕಾಯ್ತಿದ್ದಾರೆ. ಆದರೆ ಮಹೇಂದರ್ ಅವರು 2ನೇ ಫ್ಯಾಮಿಲಿ ಜೊತೆಗೆ ಸೆಟಲ್ಡ್ ಆಗಿಬಿಟ್ಟಿದ್ದಾರೆ.